ಷಡ್ಯಂತ್ರ ಅಂತ ಉಪಮುಖ್ಯಮಂತ್ರಿಗಳ ಮಾಧ್ಯಮದ ಮುಂದೆ ಢಾಣಾ ಡಂಗುರ ಬಾರಿಸಿದ್ದಾರೆ. ಬಹಿರಂಗವಾಗಿ ಸ್ಪಷ್ಟ ಶಬ್ದಗಳಲ್ಲಿ ಹೇಳಿದ್ದಾರೆ, ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಅಂತ. ಷಡ್ಯಂತ್ರದ ಸೂತ್ರಧಾರರು ಯಾರು, ಪಾಲುದಾರರು ಯಾರು? ಜನರಿಗೆ ಬೇಕಾಗಿರುವ ಉತ್ತರ ಅದು. ಈ ವಿಷಯದಲ್ಲಿ ಬಿ ಜೆ ಪಿಯವರು ಬಯಸ್ತಾ ಇರೋದಕ್ಕೂ ಇದು ಆಗಬೇಕು ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇರೋದಕ್ಕೂ ಹೆಚ್ಚಿನ ವ್ಯತ್ಯಾಸ ಇಲ್ಲ. ಅಪರೂಪದಲ್ಲೇ ಅಪರೂಪ ಅನ್ನುವಂತೆ ವಿಪಕ್ಷಗಳು, ಆಡಳಿತ ಪಕ್ಷ ದೇ ಆರ್ ಆನ್ ದ ಸೇಮ್ ಪೇಜ್. ಆಡಳಿತ ಪಕ್ಷದಲ್ಲಿ ಎಲ್ಲರೂ ಅಂತ ಹೇಳೋದಿಲ್ಲ ನಾನು, ಎಲ್ಲರೂ ಅಂತ ಹೇಳೋದಿಲ್ಲ. ಅಟ್ಲೀಸ್ಟ್ ಡಿ ಕೆ ಶಿವಕುಮಾರ್ ಅವರು, ದಿನೇಶ್ ಗುಂಡೂರಾವ್ ಅವರು ಹಿಂದೊಂದು ಸಲ ಅಂದರು, ಇದು ಆರಂಭಗೊಂಡಾಗ ಎಡಪಂಥೀಯ ಸಂಘಟನೆಗಳ ಒತ್ತಡದಿಂದಾಗಿ SIT ರಚಿಸಬೇಕಾಗಿ ಬಂತು ಅಂತ ಹೇಳಿದರು ಅವರು. ಎಡಪಂಥೀಯ ಸಂಘಟನೆಗಳ ಒತ್ತಡದಿಂದಾಗಿ ಈಗ ಷಡ್ಯಂತ್ರದ ವಿವರಗಳನ್ನು ತನಿಖೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಅಕಸ್ಮಾತ್ ಇಲ್ಲಿಗೆ ಮುಗೀತು ನಡ್ರಿ ಇನ್ನು ಮನೆಗೆ ಹೋಗೋಣ ಅಂದ್ಬಿಟ್ರೆ, ರಾಜ್ಯದ ಜನ ಸುಮ್ಮನೆ ಕೂತ್ಕೊಂಡ್ರೆ 6 ತಿಂಗಳು ಬಿಟ್ಟು 1 ವರ್ಷ ಬಿಟ್ಟು ಇನ್ನೊಂದು ವೇಷದಲ್ಲಿ ಇದೇ ತಂಡ ಬರುತ್ತೆ. ಇದೇ ತಂಡ ಇನ್ನೊಂದು ವೇಷ ಹಾಕ್ಕೊಂಡು ಬರುತ್ತೆ. ಇಲ್ಲಿಗೆ ಬಿಟ್ಟುಬಿಟ್ರೆ ಇದನ್ನು ಒನ್ಸ್ ಫಾರ್ ಆಲ್ ಇದೆಲ್ಲವನ್ನು ಮುಗಿಸಬೇಕು ಅನ್ನುವಂತಿದ್ರೆ SITಯ ಕಾರ್ಯವ್ಯಾಪ್ತಿ ವಿಸ್ತಾರಗೊಳ್ಳಬೇಕು, ಕಾರ್ಯಾಚರಣೆ ಮುಂದುವರಿಬೇಕು. ವಿಸ್ತಾರಗೊಳ್ಳಬೇಕು ಮತ್ತು ಮುಂದುವರಿಬೇಕು. ಈಗ ಈತನನ್ನು ಬ್ರೇನ್ ಮ್ಯಾಪಿಂಗ್ ಮಾಡ್ತಾರೆ ಅನ್ನುವ ಚರ್ಚೆ ಇದೆ. ಫಸ್ಟ್ ಆಫ್ ಆಲ್ ಬ್ರೇನ್ ಮ್ಯಾಪಿಂಗಿಗೆ ಇರುವ ಬೇಸಿಕ್ ರಿಕ್ವೈರ್ಮೆಂಟ್ ಆತನ ಒಪ್ಪಿಗೆ. ಯಾವ ಮನುಷ್ಯನನ್ನು ಬ್ರೇನ್ ಮ್ಯಾಪಿಂಗಿಗೆ ಒಳಪಡಿಸಲಾಗುತ್ತದೋ ಆ ವ್ಯಕ್ತಿ ಅದಕ್ಕೆ ಒಪ್ಪಿಗೆ ಕೊಡಬೇಕು. ಸೌಜನ್ಯ ಪ್ರಕರಣದ ಉದಾಹರಣೆಯನ್ನು ಕೊಡ್ತಿದ್ದೆ ನಾನು. ಸೌಜನ್ಯ ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲಿನಲ್ಲಿದ್ದ ಸಂತೋಷ್ ರಾವ್ ತನ್ನ ಕೈ ಬರಹದಲ್ಲಿ ಬರೆದು ಕೊಡ್ತಾನೆ, ಬ್ರೇನ್ ಮ್ಯಾಪಿಂಗ್ ಸೇರಿದಂತೆ ಯಾವುದೇ ವೈಜ್ಞಾನಿಕ ತನಿಖೆಗೆ ನನ್ನ ಒಪ್ಪಿಗೆ ಇಲ್ಲ ಅಂತ ಬರೆದುಕೊಟ್ಟ ಆತ. ನನ್ನ ಮಾಡಬೇಡಿ ನೀವು ಬ್ರೇನ್ ಮ್ಯಾಪಿಂಗ್ ಅಂತ. ಆತನ ಬ್ರೇನ್ ಮ್ಯಾಪಿಂಗ್ ಆಗಲಿಲ್ಲ. ಸೌಜನ್ಯ ಹೋರಾಟಗಾರರು 3 ಹೆಸರುಗಳನ್ನು ಹೇಳಿರ್ತಾರೆ. 3 ಹೆಸರುಗಳನ್ನು ಯಾರ್ಯಾರ್ದು ಹೇಳಿದ್ರಲ್ಲ ಆ 3 ಜನ ಕೋರ್ಟಿಗೆ ಬಂದು ದಯವಿಟ್ಟು ನಮ್ಮ ಬ್ರೇನ್ ಮ್ಯಾಪಿಂಗ್ ಮಾಡಿ, ಬ್ರೇನ್ ಮ್ಯಾಪಿಂಗೂ ಸೇರಿದಂತೆ ಅದು ಏನೇನು ನಮ್ಮನ್ನು ತನಿಖೆಗೆ ಒಳಪಡಿಸಿ ಅಂತ ಆ 3 ಜನ ಹೇಳಿದ್ರು. ಇಲ್ಲೂ ಕೂಡ ಅಷ್ಟೇ, ಈತ ಒಪ್ಪಬೇಕು, ಆ ನಂತರ ಮ್ಯಾಜಿಸ್ಟ್ರೇಟ್ ಪರ್ಮಿಷನ್ ಕೊಡಬೇಕು. ಹಾಗಾದರೆ ಈತನ ಬ್ರೇನ್ ಮ್ಯಾಪಿಂಗ್ ಆಗುತ್ತೆ. ಅದರಲ್ಲಿ ಬಾಯಿ ಬಿಡಿಸ್ತಾರೆ, ಎಲ್ಲಿದ್ದೆ, ಇಷ್ಟು ವರ್ಷ ಏನು ಮಾಡ್ತಿದ್ದೆ, ಯಾರು ನಿನ್ನನ್ನು ಸಂಪರ್ಕಿಸಿದರು. ಈತ ಇಂಡಿಯಾ ಟುಡೇ ಇಂಟರ್ವ್ಯೂನಲ್ಲಿ ಹೇಳ್ಕೊಂಡೆ, ನನ್ನ ಕನಸಿನಲ್ಲಿ ತಲೆಬುರುಡೆಗಳು ಬರೋದಕ್ಕೆ ಶುರುವಾಯಿತು, ಆದ್ದರಿಂದ ನನಗೆ ವಿಪರೀತ ಪಾಪ ಪ್ರಜ್ಞೆ ಕಾಡಿಸ್ತು, ನಾನಾಗಿಯೇ ಬಂದುಬಿಟ್ಟೆ ಅಂತ. ಅದೇ ಸತ್ಯ ಅಂತ ನಂಬ್ಕೊಂಡ್ರೆ ನೋ ಆನ್ಸರ್ ಫಾರ್ ಇಟ್. ಅನೇಕ ರಾಜಕೀಯ ಮುಖಂಡರುಗಳು ಮಾತಾಡೋದು, ಡಿ ಕೆ ಶಿವಕುಮಾರ್, ಅಶ್ವಥ್ ನಾರಾಯಣ್, ದಿನೇಶ್ ಗುಂಡೂರಾವ್, ಜನಾರ್ದನ್ ರೆಡ್ಡಿ, ರಾಮಲಿಂಗಾರೆಡ್ಡಿ, ಛಲವಾದಿ ನಾರಾಯಣ ಸ್ವಾಮಿ. ಕೇಳಿಸ್ಕೊಳ್ಳಿ. ಧರ್ಮಸ್ಥಳ ಪರ ಅಲ್ಲ, ವಿರೋಧ ಅಲ್ಲ, ನ್ಯಾಯಬದ್ಧವಾಗಿ ನಡಿಬೇಕು. ನಾನು ಭಾಳ ಹತ್ತಿರದಿಂದ ಅಲ್ಲಿ ನೋಡಿದ್ದೇನೆ, ಅಲ್ಲಿ ಭಕ್ತಿ ಶ್ರದ್ಧೆ ಎಲ್ಲ ಯಾವ ರೀತಿ ನಡೀತಿದೆ ಅಂತ. ಏನು ಒಂದು ಷಡ್ಯಂತ್ರ ನಡೆದು ಅದು ಮುಂದಿನ ದಿನದಲ್ಲಿ ತನಿಖೆಯಿಂದ ಹೊರಗಡೆ ಬರ್ತದೆ. ನಾಳೆ ನಮ್ಮ ಹೋಮ್ ಮಿನಿಸ್ಟರ್ ಅವರು ಅಸೆಂಬ್ಲಿಯಲ್ಲಿ ಉತ್ತರವನ್ನು ಕೊಡುವಂಥ ಸಂದರ್ಭದಲ್ಲಿ ಸೋಮವಾರ ಬಹುಶಃ ಏನು ಸತ್ಯ ಇದೆ ಆ ಸತ್ಯವನ್ನು ಈ ನಾಡಿನ ಜನತೆಗೆ ತಿಳಿಸ್ತಾರೆ ಅನ್ನೋ ಒಂದು ಆತ್ಮವಿಶ್ವಾಸ ನನಗೆ ವೈಯಕ್ತಿಕವಾಗಿದೆ. ಸುಳ್ಳೇನಾರು ಆಗಿದ್ದರೆ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅನ್ನೋದು ಕೂಡ ನಮ್ಮ ಸರ್ಕಾರದ ಒಂದು ದೊಡ್ಡ ಚಿಂತನೆ. ತಪ್ಪು ಮಾಡಿದ್ರೆ ಎಲ್ಲರಿಗೂ ಕೂಡ ಶಿಕ್ಷೆ ಆಗಲಿ, ಅದರಲ್ಲಿ ನಾವು ಯಾರು ಕೂಡ ರಕ್ಷಣೆ ಮಾಡೋಂಥ ಪ್ರಶ್ನೆ ಇಲ್ಲ. ನಿಜಕ್ಕೂ ಆ ಮುಕ್ತವಾದಂಥ ಹೇಳಿಕೆನೂ ನಾನು ಸ್ವಾಗತಿಸ್ತೀನಿ. ಮತ್ತು ಯಾರು ಈ ಅನಾನ್ಮಿಕ ವ್ಯಕ್ತಿ ಮತ್ತು ಅವನಿಂದೆ ಇರೋನು ಅವ್ರನ್ನೆಲ್ಲರನ್ನೂ ತನಿಖೆ ಮಾಡಿನಂಥದ್ದು. ಇವರೇ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಮಾಡಿ ಇವರೇ ಜಡ್ಜ್ಮೆಂಟ್ ಕೊಟ್ಬಿಡೋದು. ಓಪನ್ ಆಗಿ ಬಂದು ಯೂಟ್ಯೂಬರ್ಗಳು ಧರ್ಮಸ್ಥಳ ಪುಣ್ಯಸ್ಥಳದಲ್ಲಿ ಬಾಯಿಗೆ ಬಂದಂಗೆ ಮಾತಾಡ್ತಾರಲ್ಲ, ಯಾರ್ಯಾರು ದೊಡ್ಡವರು ಇದಾರಲ್ಲ ಅವ್ರನ್ನೆಲ್ಲ ಆಚೆ ತನ್ನಿ. ಇಫ್ ಯು ಆರ್ ಸ್ಟ್ಯಾಂಡಿಂಗ್ ವಿತ್ ಧರ್ಮಸ್ಥಳ. ನಮ್ಮ ಉದ್ದೇಶ ನಿಜಾಂಶ ಸತ್ಯ ಹೊರಗೆ ಬರಬೇಕು. ನಾವು ಜವಾಬ್ದಾರಿಯುತವಾಗಿ ನಡ್ಕೋಬೇಕು, ಆಯಿತಾ. ಈಗ ಇದಕ್ಕೆ ದೊಡ್ಡ ಈ ವಿಷಯದಲ್ಲಿ ಇದು ಇಡೀ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿ ಆಯ್ತಿದ್ದು.
ಅವರ ಒಂದು ಆಪಾದನೆಗಳೇನಿತ್ತು, ಅವರ ಒಂದು ಹೇಳಿಕೆಗಳೇನಿತ್ತು, ಮತ್ತು ಅದಕ್ಕೆ ಸಿಕ್ಕಿರ್ತಕ್ಕಂಥ ಏನು ಮಾಧ್ಯಮದಲ್ಲೂ ಕೂಡ ಯಾವ ರೀತಿಯಾಗಿ ಅದಕ್ಕೆ ಪ್ರಚಾರ ಸಿಕ್ಕಿತು. ಒಳ್ಳೆಯ ತನಿಖೆ ಮಾಡಿರೋದ್ರಿಂದ ಯಾರಿಗೂ ಅನುಮಾನ ಇಲ್ಲ, ತನಿಖೆ ಬಗ್ಗೆ ಅನುಮಾನ ಇಲ್ಲ. ಸೊ ಸತ್ಯ ಹೊರಗೆ ಬಂದಾಗ ಯಾರು ಏನೇ ಮಾತಾಡೋದು ಕೂಡ ಸತ್ಯಾಂಶ ಏನು ಜನರಿಗೆ ಮುಂದೆ ನಾವು ಇಡ್ತೀವಿ. ಅದಕ್ಕೋಸ್ಕರ ಅದು ಮುಖ್ಯ ಇದೆ. ಯಾರ್ಯಾರು ಏನೇನೋ ಹೇಳಿಕೆಗಳು ಕೊಡೋದಕ್ಕೆ ನಾವು ರಿಯಾಕ್ಟ್ ಮಾಡೋಕ್ಕಾಗಲ್ಲ. ನಿಜಾಂಶ ಏನು, ಸತ್ಯ ಏನು, ಸಾಕ್ಷಿ ಏನಿದೆ, ಪ್ರೂಫ್ ಏನಿದೆ, ಎವಿಡೆನ್ಸ್ ಏನಿದೆ, ಅದ್ರ ಪ್ರಕಾರ ನಮ್ಮ ಸರ್ಕಾರ ನಡ್ಕೊಳ್ತದೆ. ಸಮೀರ್ ಅಂತೇಳಿ ಇವತ್ತು ಅವನು ಒಂದು ಗೊಂದಲ ಸೃಷ್ಟಿ ಮಾಡಿರುವಂಥ ಒಂದು ವಿಚಾರ, ಮತ್ತು ಆ ಬಾಹುಬಲಿ ಬೆಟ್ಟದ ತಪ್ಪಲಿಗೆ ಇವತ್ತು ಇವರೇನು ಕೈ ಹಾಕಿದ್ದಾರಲ್ಲ, ಈ ಸರ್ಕಾರ 100ಕ್ಕೆ 100 ಆ ಧರ್ಮಸ್ಥಳ ಮಂಜುನಾಥನ ಒಂದು ಶಾಪದಿಂದ ಸರ್ವನಾಶ ಆಗೋದ್ರಲ್ಲಿ ಅನುಮಾನನೇ ಇಲ್ಲ. ಧರ್ಮಸ್ಥಳ ಮಂಜುನಾಥನ ಮೇಲೆ ನಾಳೆ ಯಲಹಂಕದ ಶಾಸಕ SR ವಿಶ್ವನಾಥ್ ಅವರು ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರವನ್ನು ಖಂಡಿಸಿ ಧರ್ಮಸ್ಥಳ ಚಲೋ ಮಾಡ್ತಾ ಇದ್ದಾರೆ. 100 ಕಾರುಗಳಲ್ಲಿ ಸುಮಾರು 400-500 ಕಾರುಗಳು ಹೊರಡಬಹುದಂತೆ. ಅಲ್ಲಿಗೆ ಹೋಗ್ತಾರೆ. ನಾಳೆ ಮಧ್ಯಾಹ್ನ 3-3:30 ಅಷ್ಟೊತ್ತಿಗೆ ಅಲ್ಲಿ ರೀಚ್ ಆಗ್ತಾರೆ. ನಾಡಿದ್ದು ವಿಜಯೇಂದ್ರರ ನೇತೃತ್ವದಲ್ಲಿ BJPಯ ಸುಮಾರು 35 ಶಾಸಕರು ನಾಡಿದ್ದು ಬೆಳಗ್ಗೆ ಅಲ್ಲಿರ್ತಾರೆ. ಒಂದು ಜಾಥಾ ನಡೆಸ್ತಾರಂತೆ. ಉಜಿರೆಯಿಂದ ಧರ್ಮಸ್ಥಳದ ತನಕ ನಡೆಸ್ತಾರೆ ಅಂತಲೂ ಹೇಳಿದರು, ಅಥವಾ ನೇತ್ರಾವತಿಯಿಂದ ಧರ್ಮಸ್ಥಳ ತನಕನೂ ಆಗಬಹುದು ಅಂತ ಹೇಳಿದ್ರು. BJPಯಿಂದ ಪ್ರತಿಭಟನೆ ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರವನ್ನು ಖಂಡಿಸಿ. ಕೇಳಿಸ್ಕೊಳ್ಳಿ. ನಾವು ಈ ಧರ್ಮಸ್ಥಳದ ಬಗ್ಗೆ ಏನು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅದನ್ನು ಖಂಡಿಸಿ ಧರ್ಮಸ್ಥಳದ ಜೊತೆಯಲ್ಲಿ ನಾವು ಅಂತೇಳಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ನಮ್ಮ ಮುಖಂಡರು ಮತ್ತು ಭಕ್ತರ ಒಂದು 200 ವೆಹಿಕಲ್ಲು ಅಂತ ಹೇಳಿದ್ವಿ. ಆದರೂ ನಾಳೆ ಬೆಳಗ್ಗೆ 5:15ಗೆ ನಾವು ನಮ್ಮೂರ ಹತ್ರ ಎಲ್ಲ ಅಸೆಂಬಲ್ ಆಗಕ್ಕೆ ಹೇಳಿದ್ವಿ, ಒಂದು ಬ್ಯಾಚು. ಸಂಜೆ ನಾವೆಲ್ಲ ಕೂಡ ದೇವರ ದರ್ಶನವನ್ನು ಮಾಡಿ ಆ ಮಂಜುನಾಥ ಸ್ವಾಮಿಯ ಮುಂದ್ಗಡೆ ನಾವೆಲ್ಲ ಸಂಕಲ್ಪ ಮಾಡಬೇಕು ಅಂತ ಹೇಳಿದ್ದೀನಿ. ತಪ್ಪು ಮಾಡಿದವ್ರಿಗೆ ಶಿಕ್ಷೆ ಆಗಲಿ ಅಂತೇಳಿ ನಾವು ಮಂಜುನಾಥ ಸ್ವಾಮಿ ಎಲ್ಲನೇ ಕೇಳ್ತೀವಿ, ಯಾಕಂದರೆ ತಪ್ಪು ಒಪ್ಪಿಸ್ಬೇಕು ಅಂತೇಳಿ ನಾವು ಹೋಗ್ತಾ ಇರ್ತಕ್ಕಂಥದ್ದು. ಅದಾದಮೇಲೆ ಬೆಳಗ್ಗೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ವಿಜಯೇಂದ್ರ ಅವರು, ವಿರೋಧ ಪಕ್ಷ ನಾಯಕರಾದಂಥ ಅಶೋಕ್ ಅವರು ಮತ್ತು ಅವ್ರ ಜೊತೆಯಲ್ಲಿ ನಾವು ಎಲ್ಲ ಒಂದು 35ಕ್ಕೂ ಹೆಚ್ಚು ಶಾಸಕರು ಬೆಳಗ್ಗೆ ಮತ್ತೆ ದೇವರ ದರ್ಶನವನ್ನು ಕೂಡ ಮಾಡಿ ಸಂಕಲ್ಪವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಮತ್ತೊಂದು ಸಂತೋಷಕರವಾದಂಥ ವಿಚಾರ, ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ನಾನು ಧರ್ಮಸ್ಥಳದ ಜೊತೆಯಲ್ಲಿರ್ತೀನಿ, ಮಂಜುನಾಥ ಸ್ವಾಮಿಯ ಜೊತೆಯಲ್ಲಿರ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಇದ್ರ ಹಿಂದೆ ಒಂದು ದೊಡ್ಡ ಷಡ್ಯಂತ್ರ ನಡೀತಾ ಇದೆ, ದೊಡ್ಡ ಪಿತೂರಿ ನಡೀತಾ ಇದೆ ಅಂತಕ್ಕಂಥ ಸತ್ಯಾಂಶವನ್ನು ಅವ್ರು ಹೇಳಿದ್ರು. ಧರ್ಮಸ್ಥಳಕ್ಕೆ ಅಪಪ್ರಚಾರ ಮಾಡಬೇಕು ಅಂತಕ್ಕಂಥದ್ದೇ ಇದರ ಹಿಂದೆ ಇರ್ತಕ್ಕಂಥ ಟೂಲ್ ಕಿಟ್ ಅಂತ ನಾವು ಹೇಳ್ತಾ ಬಂದ್ವಿ. ಆದರೆ ಅಧಿಕೃತವಾಗಿ ಸರ್ಕಾರದ ಒಬ್ಬ ಮಂತ್ರಿಯಾಗಿ ಇದನ್ನು ಮೊದಲೇ ಹೇಳಿದರೆ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ, ಯೂಟ್ಯೂಬ್ಗಳಲ್ಲಿ ಕೂಡ ಅಪಪ್ರಚಾರ ಆಗಿತ್ತು. ಅದಕ್ಕೆಲ್ಲ ಒಂದು ಕಡೆ ಕಡಿವಾಣ ಆಗ್ತಾಯಿತ್ತೇನೋ. ಬಹುಶಃ ಮಂಜುನಾಥ ಸ್ವಾಮಿನೇ ಇದು ತನಿಖೆಗೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯವ್ರಿಗೆ ಬುದ್ಧಿ ಕೊಟ್ರೇನೋ. ಒಬ್ಬ ಅನಾಮಧೇಯ ಫಸ್ಟ್ ಅವ್ನು ನೇಣಿಗೆ ಹಾಕಲೇಬೇಕು. ನಾನು ಅಸೆಂಬ್ಲಿಯಲ್ಲಿ ಮಾತಾಡಿದ್ದಕ್ಕೆ ಇನ್ನೊಬ್ಬ ಯಾವನ ಕೊಟ್ಟವನೇ ಅದರ ಕಡೆಗೆ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.